ನೆಂಟರಿಷ್ಟರೇ, ಸಂತ ವನಚಿನ್ನಪ್ಪನವರ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಪಂಚಾಶತಮ ಹಬ್ಬದ ಹಾಗೂ ಸಂತ ವನಚಿನ್ನಪ್ಪನವರ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಕೀರ್ತನೆಗಳು ಅಧ್ಯಾಯ 100 ವಾಕ್ಯ 1 ಈ ರೀತಿ ಹೇಳ್ತದೆ: ಜಯಘೋಷ ಮಾಡಿ ಭೂನಿವಾಸಿಗಳೇ ಪ್ರಭುವಿಗೆ, ಅತಿ ಸಂತೋಷದಿಂದ ಆತನ ಸೇವೆ ಮಾಡಿ, ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಹೌದು, ನಾವೆಲ್ಲರೂ ಅತಿ ಸಂತೋಷದಿಂದ ಹಾಡುತ್ತಾ ಪಾಡುತ್ತಾ ಈ ಒಂದು ಪವಿತ್ರ ಸನ್ನಿಧಾನಕ್ಕೆ ಬಂದು ಸಂತ ವನಚಿನ್ನಪ್ಪನವರ ಮಧ್ಯಸ್ಥಿಕೆಯ ಮೂಲಕ ಕೃಪಾವರಗಳನ್ನು ಬೇಡಲು ಅನುವು ಮಾಡಿಕೊಟ್ಟ ತ್ರಿಯೇಕ ದೇವರಿಗೆ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕುಟುಂಬಸ್ಥರ ಆಹ್ವಾನವನ್ನು ಮನ್ನಿಸಿ ಈ ಒಂದು ಸಂದರ್ಭದಲ್ಲಿ ದೂರದ ಹಟ್ಟಿಹೊಳೆ ಧರ್ಮಕೇಂದ್ರದ ಗುರುಗಳಾದ ವಂದನೀಯ ಫಾದರ್ ಗಿಲ್ಬರ್ಟ್ ಡಿ ಸಿಲ್ವಾ ಇಲ್ಲಿಗೆ ಆಗಮಿಸಿ ಈ ಒಂದು ದಿವ್ಯ ಬಲಿಪೂಜೆಯಲ್ಲಿ ಪ್ರಧಾನ ಯಾಜಕರಾಗಿ ಪೂಜೆಯನ್ನು ಅರ್ಪಿಸಿ ಮನಮುಟ್ಟುವಂತ ಪ್ರಬೋಧನೆ ನೀಡಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕುಟುಂಬಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ನಮ್ಮ ಈ ಸ್ಥಳೀಯ ವಿಚಾರಣೆಯ ಧರ್ಮಗುರುಗಳು ವಂದನೀಯ ಫಾದರ್ ವಿಜಯ್ ಕುಮಾರ್ ಸತತ ನಿನ್ನೆ ಸುಮಾರು ರಾತ್ರಿ ನಿರಂತರವಾಗಿ ಪವಿತ್ರಾತ್ಮ ಪ್ರೇರಣೆಯಿಂದ ಪವಿತ್ರಾತ್ಮರ ಆಗಮನಕ್ಕಾಗಿ ನಿರಂತರ ಪ್ರಾರ್ಥಿಸಿ ಅವರ ಬಿಡುವಿಲ್ಲದ ಸಮಯದಲ್ಲೂ ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರಿಗೋಸ್ಕರ ಬಲಿಪೂಜೆಯನ್ನು ಅರ್ಪಿಸಿ ನಮಗೆ ಒಳ್ಳೆಯ ಆಶೀರ್ವಾದವನ್ನು ಬೇಡಿ ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ ಕುಟುಂಬಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಫಾದರ್. ನಮ್ಮ ಈ ಹಬ್ಬದ ಸಂದರ್ಭದಲ್ಲಿ ನಮಗೋಸ್ಕರ ಪ್ರಾರ್ಥಿಸಲು ನಮ್ಮ ಸ್ಥಳೀಯ ಸುಂಟಿಗೊಪ್ಪ ವಿಚಾರಣೆಯ ಧರ್ಮ ಭಗಿನಿಯರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸಿಸ್ಟರ್ಸ್. ಒಮ್ಮೆ ಹಾಡಿದವನು ಇಮ್ಮಡಿ ಪ್ರಾರ್ಥಿಸುತ್ತಾನೆ ಎಂಬ ಸಂತರ ನುಡಿಯಂತೆ ನಮ್ಮ ಈ ಬಲಿಪೂಜೆಯಲ್ಲಿ ಅತ್ಯುತ್ತಮವಾಗಿ ಪಾಲ್ಗೊಳ್ಳಲು ಜೊತೆಗೆ ನಾವೆಲ್ಲರೂ ಹಾಡಿನ ಮೂಲಕ ನಮ್ಮ ಭಕ್ತಿಯನ್ನು ಹೆಚ್ಚಿಸಿ ಆಶೀರ್ವಾದವನ್ನು ಪಡೆಯಲು ಒತ್ತಾಯಿಸಿ ನೀಡಿದಂತಹ ಸುಂಟಿಗೊಪ್ಪ ವಿಚಾರಣೆಯ ಗಾಯನ ವೃಂದದವರು ಹಾಗೂ ಕೀಬೋರ್ಡ್ ನುಡಿಸಿದ ಬ್ರದರ್ ವಿಪಿನ್ ಅವರಿಗೂ ಕೂಡ ಸರ್ವರ ಪರವಾಗಿ ಕುಟುಂಬಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಸರ್ವ ವಿವಿಧ ಧರ್ಮಕೇಂದ್ರ ವಿರಾಜಪೇಟೆ, ಆರ್ಜಿ, ಬೆಂಗಳೂರು, ಕುಶಾಲನಗರ, ಮಡಿಕೇರಿ, ಸುಂಟಿಗೊಪ್ಪ, ಚಟ್ಟಳ್ಳಿ ಹೀಗೆ ವಿವಿಧ ಕಡೆಗಳಿಂದ ಆಗಮಿಸುವಂತಹ ಸರ್ವ ಕುಟುಂಬಸ್ಥರಿಗೂ ನೆಂಟಸ್ಥರಿಗೂ ಎಲ್ಲ ಹಿತೈಷಿಗಳಿಗೂ ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಎಲ್ಲರೂ. ಈ ಎಲ್ಲ ಕಾರ್ಯಕ್ರಮವನ್ನು ಎಲ್ಲರೂ ನೋಡ್ಲಿಕ್ಕೆ ಆಗೋದಿಲ್ಲ. ಛಾಯಾಚಿತ್ರ ಮಾಡಿ ಸುಸೂತ್ರವಾಗಿ ಅದನ್ನು ಯೂಟ್ಯೂಬ್ ಅಲ್ಲಿ ಬಿತ್ತರಿಸಲು ಛಾಯಾಚಿತ್ರಗ್ರಾಹಕರಾಗಿ ನಮಗೆ ಸಹಕಾರ ಕೊಡುತ್ತಿರುವ ಶ್ರೀಮಾನ್ ಪೌಲ್ ರವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬಾ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಅಂತಿಮವಾಗಿ ಅಂತಿಮ ಗೀತೆ ಆದ ನಂತರ ಕ್ಷಮಿಸಿ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಹಬ್ಬದ ಆಚರಣೆಗೆ ಅಡುಗೆಯನ್ನು ತಯಾರಿಸಿದ ಅಡುಗೆ ಸಿಬ್ಬಂದಿ ಅವರಿಗೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅವರಿಗೆ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಅಂತಿಮ ಗೀತೆ ಆದ ನಂತರ ಸರ್ವರಿಗೂ ಪ್ರೀತಿಯ ಸಹಭೋಜನ ಏರ್ಪಡಿಸಲಾಗಿದೆ. ಜೊತೆಗೆ ಈ ಒಂದು ಆಚರಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಜೊತೆಗೆ ಸೌಂಡ್ ಸಿಸ್ಟಮ್ ಕೂಡ ನಮಗೆ ಒಂದು ತಯಾರಿ ಮಾಡಿಕೊಟ್ಟಿದ್ದಾರೆ, ಹೆಸರು ಗೊತ್ತಿಲ್ಲ. ಸರ್ವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಸಂತವನ ಚಿನ್ನಪ್ಪನ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಮೊಟ್ಟ ಮೊದಲಿಗೆ ಈಗಾಗಲೇ ಕೃತಜ್ಞತೆಯನ್ನು ಸಲ್ಲಿಸಲಾಗಿದೆ. ಆದರೂ
ನನ್ನ ಕರೆಗೆ ಹೋಗೊಟ್ಟು ಈ ದಿನ ಇಲ್ಲಿ ಬಂದು ದಿವ್ಯ ಬಲಿಪೂಜನ ಅರ್ಪಿಸಿ ಪ್ರಬೋಧನೆ ನೀಡಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ಆಶೀರ್ವದಿಸಿದ ವಂದನೀಯ ಫಾದರ್ ಗಿಲ್ಬರ್ಟ್ ಡಿಸಿಲ್ವರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಫಾದರ್. ಥ್ಯಾಂಕ್ ಯು. ಹಾಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ನಾನು ರಾಬರ್ಟ್ ಮತ್ತು ಕುಟುಂಬದವರಿಗೆ ಸಲ್ಲಿಸಬೇಕು. ಯಾಕಂದ್ರೆ ಪ್ರತಿ ವರ್ಷ ಈ ಒಂದು ಹಬ್ಬದ ಆಚರಣೆಯನ್ನ ಆಯೋಜಿಸಿ ಇಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲಾ ಜನರನ್ನ ಕರೆದು ಸಂತ ವನಚಿನ್ನಪ್ಪನವರ ಭಕ್ತಿಯನ್ನ ಪಸರಿಸುವುದಿದೆಯಲ್ಲ, ಇದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ಒಂದು ಕಾರ್ಯ. ಬಹುಶಃ ನನಗೆ ಹಲವು ಬಾರಿ ಅನಿಸ್ತದೆ, ಈ ನಿರ್ಜನ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಬೆಳಿಗ್ಗೆ ರಾತ್ರಿ ಅಂದೇ ಅವರು ಪ್ರಯಾಣ ಮಾಡ್ತಾನೆ ಇರ್ತಾರೆ. ಶಾಲೆಗೆ ಬರ್ತಾರೆ, ಸುಂಟಕೊಪ್ಪಕ್ಕೆ ಬರ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಇವರನ್ನೆಲ್ಲ ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಕೇಡು, ಆಘಾತ, ಅಪಘಾತಗಳಿಂದ ಕಾಪಾಡ್ತಾ ಇರತಕ್ಕಂಥದ್ದು ಖಂಡಿತವಾಗಿಯೂ ಅವರೇ ಅನಿಸ್ತದೆ. ಏಕೆಂದ್ರೆ ಅವರಿಲ್ಲಿ ಅಕ್ಕಪಕ್ಕ ನೆರೆಹೊರೆಯವರು ಯಾರಿರ್ಬೋದು ಅವ್ರಿಗೆ ನಮ್ಗೆಲ್ರಿಗೂ ಗೊತ್ತು. ಕಾಡು ಪ್ರಾಣಿಗಳೇ ಅವರಿಗೆ ನೆರೆಹೊರೆಯವರು, ಆನೆಗಳೇ, ಬೇರೆ ಯಾರಿಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನ ಇದುವರೆಗೆ ಸುಮಾರು ವರ್ಷಗಳಿಂದ ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇವರು ಅವರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನೋದಾದ್ರೆ ಅದು ಸಂತ ವನಚಿನ್ನಪ್ಪನವರ ಸಂರಕ್ಷಣೆ ಅಂದ್ರೆ ತಪ್ಪಾಗ್ಲಾರದು. ಖಂಡಿತವಾಗಿಯೂ ರಾಬರ್ಟ್ ಮತ್ತು ಇಬ್ಬರು ಸಹೋದರರ ಕುಟುಂಬಸ್ಥರೇ, ನಿಮ್ಮ ಭಕ್ತಿ, ನಿಮ್ಮ ಪ್ರಾರ್ಥನೆ, ಸಂತ ವನಚಿನ್ನಪ್ಪನವರು ನಿಮಗಾಗಿ ಪ್ರಾರ್ಥಿಸುತ್ತಾ ನಿಮ್ಮ ಕುಟುಂಬಗಳಿಗಾಗಿ ಒಬ್ಬ ಪಾಲಕ ಸಂತರಾಗಿ ನಿಮ್ಮನ್ನು ಆಶೀರ್ವದಿಸಿಕೊಂಡು ಬಂದಿದ್ದಾರೆ. ಈ ಒಂದು ಒಳ್ಳೆಯ ಭಕ್ತಿ ಕಾರ್ಯವನ್ನ ಇನ್ನೂ ಹೆಚ್ಚಿನ ಭಕ್ತಿಯುತವಾಗಿ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಆಚರಿಸಿ ಇನ್ನೂ ದೇವರು ಸಂತ ವನಚಿನ್ನಪ್ಪನವರ ಮುಖಾಂತರ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಂತತಿಗೂ ಹೇರಳವಾಗಿ ಆಶೀರ್ವದಿಸುತ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಸೊ ಈ ಹಬ್ಬದ ಆಚರಣೆಯನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ ಪ್ರತಿ ವರ್ಷವೂ ತಪ್ಪದೆ ಆಚರಿಸಿಕೊಂಡು ಬರ್ತಕ್ಕಂಥ ರಾಬರ್ಟ್ ಮತ್ತು ಕುಟುಂಬಸ್ಥರಿಗೆ ನನ್ನ ವೈಯಕ್ತಿಕವಾಗಿ, ಧರ್ಮ ಕೇಂದ್ರದ ಪರವಾಗಿ, ನೆರೆದಿರುವ ಗುರುಗಳ ಪರವಾಗಿ ಹಾಗೂ ಎಲ್ಲ ಭಕ್ತ ವಿಶ್ವಾಸಿಗಳ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೋ ಒಂದು ಭಕ್ತಿ ಕಾರ್ಯಗಳು, ವಾಡಿಕೆಗಳು ಯಾವುದೇ ಕಾರಣಕ್ಕೂ ಅವುಗಳು ನಿಲ್ಲಬಾರದು. ಒಂದು ಇತಿಹಾಸ ಇರ್ತದೆ, ಒಂದು ಹಿನ್ನೆಲೆ ಇರ್ತದೆ. ಸುಮ್ನೆ ಯಾರು ಸ್ಟಾರ್ಟ್ ಮಾಡಿರಲ್ಲ. ಇದೆಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ, ಒಂದು ಇತಿಹಾಸ ಇದೆ. ಅವುಗಳನ್ನ ಯಾವುದೇ ಸಂದರ್ಭದಲ್ಲಿ ನಿಲ್ಲಿಸಬಾರದು. ಅವುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಾವೆಲ್ಲರೂ ಒಗ್ಗೂಡಿ ಸಹಕರಿಸಿ ಇಂಥ ಆಚರಣೆಗಳನ್ನು ಮಾಡಿದಾಗ ನಮ್ಮ ಮುಂದಿನ ಸಂತತಿಗೆ ಇವುಗಳೆಲ್ಲವೂ ಒಂದು ಮಾದರಿ. ಇವುಗಳೆಲ್ಲವೂ ನಮ್ಮೆಲ್ಲರನ್ನ ದೇವರೆಡೆಗೆ ಸೆಳೆಯುವಂತಹ ಒಂದೊಂದು ಕಾರ್ಯಗಳು. ಇಂತಹ ಕಾರ್ಯಗಳನ್ನ ಹೆಚ್ಚಿನ ಆಸಕ್ತಿಯಿಂದ, ಹೆಚ್ಚಿನ ಭಕ್ತಿಯಿಂದ ನಾವೆಲ್ಲರೂ ಆಚರಿಸೋಣ ಹಾಗೂ ಆಚರಿಸುವಂತಹ ಇಂತಹ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂತ ವನಚಿನ್ನಪ್ಪನವರ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ. ಸಂತ ವನಚಿನ್ನಪ್ಪನವರು ನಮ್ಮೆಲ್ಲರನ್ನ ಕಾದು ಕಾಪಾಡಿ സംരക്ഷിಸಲಿ. എല്ലാവർക്കും ധന്യവാദಗಳು. ഇന്നിവിടെ പോൾ ആർബർഡ് എന്ന പുണ്യാളന്റെ പെരുന്നാളായിരുന്നു. പെരുന്നാളിനോടനുബന്ധിച്ച് ഇതൊരു കുടുംബത്തിലെ എല്ലാ ആൾക്കാരും കൂടി ഒന്നിച്ച് വളരെയധികം സന്തോഷത്തോടെ ഈ പെരുന്നാൾ നടത്തി. 2 വൈദികരുണ്ടായിരുന്നു. 2 വൈദികരെ, ഒന്ന് സുണ്ടിക്കുപ്പ ഇടവകയും മറ്റൊന്ന് അട്ടിയുള്ള ഇടവക. അവർ വളരെ നല്ലപോലെ എല്ലാവരും സഹകരിച്ചു. എന്നിട്ട് അവസാനമായിട്ട് ഇപ്പോൾ നമ്മളൊരു ഗ്രൂപ്പ് ഫോട്ടോ എടുക്കണമെന്ന് പറഞ്ഞ് അങ്ങനെ ആ കൂട്ടത്തിൽ ഒരു ചെറിയ വീഡിയോ കൂടി എടുക്കണേ. ഈ പെരുന്നാൾ നിങ്ങൾ എത്ര വർഷം കൊണ്ട് നടത്തുന്നുണ്ട്? 50 വർഷം കഴിഞ്ഞു. 50 വർഷം കൊണ്ട് 50 വർഷമായി. ഈ 50 വർഷമായിട്ട് നിങ്ങൾ നടത്തിക്കൊണ്ട് വരുന്നുണ്ട്. 50 വർഷമായിട്ട് നിങ്ങൾക്ക് കിട്ടിയ ഒരു പ്രചോദനം, കാരണം നമുക്ക് മറ്റുള്ളവരോട് പറയണം, നമുക്ക് ചെയ്യുന്നുണ്ട്. അപ്പൊ എന്താണ് നിങ്ങൾക്ക് പ്രചോദനം? ഇതിനെ ഫസ്റ്റ് തുടങ്ങിയതാണ് നമ്മുടെ അച്ഛനായ എ ആന്റോണി അമ്മ മർസലിൻ റേഗോ. ഇവര് തുടങ്ങിയിട്ട് അവരിപ്പൊ മരിച്ചുപോയി. എന്നാലും നമ്മൾ അതിനെ കണ്ടിന്യൂ ആക്കുന്നുണ്ട് മക്കള്. ഇത്ര കൊല്ലം 50 വർഷത്തിന് ഇങ്ങോട്ട് അപ്പച്ചനെ മറിച്ചിട്ട് 20 കൊല്ലം കഴിഞ്ഞ്. ആനാലും നമ്മൾ അതിനെ കണ്ടിന്യൂ ആക്കി വന്നോന്നുണ്ട്.
ഇത് അച്ഛന്റെ പേരുകായിട്ടു സെന്റ് ഒല ചിന്നപ്പ ഇവരുടെ ഗൗരവമായിട്ടു നമ്മൾ നടത്തിക്കൊണ്ട് വരുന്നുണ്ട്. ഇത് നമ്മൾ ഈ അടുത്തുള്ള നമ്മളെ കുടുംബക്കാരും ക്രിസ്ത്യൻ ജാതിയും ഫുണ്ടികപ്പ വിചാരണയുള്ള ആളും അടുത്തുള്ള എല്ലാ ആളുകളും വരും ഇവിടെ വന്നിട്ട് ഒരു ദിവസം നമ്മളിവിടെ ഈ കുർബാനയുടെ കഴിച്ചിട്ട് നമ്മളുടെ ഇതൊരു ആഘോഷിക്കുന്നത് നമ്മളുടെ ഈ വന ചിന്നപ്പൻ്റെ ഫെസ്റ്റിവൽ. ഇത് നമ്മളെ ഈ കുടുംബത്തിൽ നമ്മൾ 9 കുട്ടികളാണ്. ഈ 9 കുട്ടികൾ കൂടി ചേർന്ന് നടത്തുന്നതാണ് ഈ ഫെസ്റ്റിവൽ. ഇത് നമ്മൾ സെന്റ് വന ചിന്നപ്പ ഇവിടെ ഫസ്റ്റ് പ്രതിസ്ഥാപിച്ചത് നമ്മുടെ അച്ഛനും അമ്മയാണ് എ ആന്റോണി ആൻഡ് മെർസലിൻ റേഗോ. അവരുടെ കുട്ടികളാണ് നമ്മൾ ഫോളോ ആക്കി വരുന്നുണ്ട്. ഇത് നാളെയും നമ്മൾ ഇരിക്കുന്നവളെ നടത്തും, നമ്മളെ കുട്ടികളും നടത്തും, നമ്മളെ മമ്മക്കളും നടത്തും, നമ്മളെ പേരുകുട്ടികളും നടത്തും. ഓക്കെ, ഇപ്പൊ നിങ്ങൾക്ക് ഇത്രയും നാൾ നടത്തി വരുന്നുണ്ട്. ഇതൊരു പ്രചോദനം എന്താണ്? പ്രചോദനം പറഞ്ഞാൽ നമ്മൾ ഒരു അച്ഛനമ്മയ്ക്ക് 9 കുട്ടികളാണ്. ഇതുവരെ നമ്മൾ 9 കുട്ടികൾ കുറെ ബെല്ലയാട്ടന് മരിച്ചു. എന്നാലും നമ്മൾ ഇതിൽ 9 കുട്ടികളും അന്യോന്യത്തിൽ ഇതുവരെ ഉണ്ട്. നമ്മളെല്ലാം വേറെ സ്ഥലത്തിൽ നമ്മളെ ചോറുകാർ വേറെ വേറെ സ്ഥലത്തിൽ നമ്മളുണ്ട്. എന്നാൽ ഈ ദിവസം വന്ന് നമ്മളെല്ലാം വന്ന് ഒന്നുകൂടി നമ്മൾ ഈ നമ്മളെ സെന്റ് ഒനാച്ചിന ഫീസ്റ്റ് നമ്മൾ ആഘോഷിക്കുന്നുണ്ട്. ഇന്നും ആഘോഷിക്കും, നാളെയും ആഘോഷിക്കും, ജീവിതം ഉള്ള കാലം ആഘോഷിക്കും. ഓക്കെ, അപ്പൊ നിങ്ങളുടെ ആഗ്രഹം ദൈവം സാധിച്ചു തരട്ടെ. വളരെ സന്തോഷം. ഓക്കെ ഓക്കെ. ആർക്കെങ്കിലും എന്തെങ്കിലും പറയാനുണ്ടോ? ഒരാൾ കൂടി പറയാനുണ്ട്. എന്താ പറയണ്ടത്? ഇവിടെ എല്ലാവരും കാടല്ലേ, പിന്നെ ആനയൊക്കെ വരുന്ന സ്ഥലമാണ്. പിന്നെ ആരും ഇവിടെ ഇല്ല. ഇപ്പൊ ഇവര് ഒരു 2 ഫാമിലി ഉള്ളത്. അവരിനെല്ലാം പോകുമ്പോഴും വരുമ്പോഴും എല്ലാവരും പറയും അവിടെ കിട്ടുന്ന ആന, ഇവിടെ കിട്ടുന്ന ആനയെന്ന്. അപ്പൊ ഈ മക്കൾ പോകുമ്പോൾ നല്ലതായിട്ട് പോയിട്ട് വരുന്നുണ്ട്. ഇപ്പൊ ഇവിടെ നല്ലപോലെ ജീവിക്കാനും എല്ലാത്തിനും സമാധാനത്തിനും എല്ലാം വനച്ചിന്നപ്പനെ പറഞ്ഞ് പ്രാർത്ഥിക്കുവരല്ല. അപ്പൊ അതെല്ലാം നല്ല പോലെ ആക്കി കൊടുക്കുന്നുണ്ട്. വനച്ചിന്നപ്പന്റെ മൂലൊക്കെ യേശു ക്രിസ്തുവിന്റെ കയ്യിൽ നിന്ന് എല്ലാം മേടിച്ച് തരുന്നുണ്ട് അവര്. അതാണ് നിങ്ങൾക്ക് കിട്ടിയ ഒരു പ്രചോദനം. ഓക്കെ, നല്ല ആശയം. ഓക്കെ, ശരി. ആർക്കും ഇനി ഒന്നും പറയാനില്ലല്ലോ? പറയാനുണ്ടോ? ഇല്ല. അപ്പൊ എല്ലാവരും വളരെ സന്തുഷ്ടരാണ്. അതെ, എന്തെങ്കിലും അത്ഭുതമായിട്ട് നടക്കുന്നുണ്ടോ? എന്താണ് അത് പറയാമോ? അത് ഒരു പെണ്ണിന് ഡെലിവറി കേസില് പ്രോബ്ലം ആയിട്ടുണ്ടായിരുന്നു. അങ്ങനെ അവര് വന്നിട്ട് ഇവിടെ പ്രാർത്ഥിച്ചിട്ട് തിരിയലൊക്കെ പോയിട്ടുണ്ടായി പ്രാർത്ഥിച്ചിട്ട്. എന്നിട്ട് അവരുടെ നോർമലി ഡെലിവറി ആയെന്ന് പറഞ്ഞിട്ട് അവരൊരു കൊല്ലം വന്നിട്ട് ഇവിടെ ഇത് ഫുഡെല്ലാം കൊടുത്തിട്ട് പോയിട്ടുണ്ട്. അങ്ങനെ കുറെ ആൾക്കാരെല്ലാം വന്നിട്ട് ഫുഡ് അതും ഇതെല്ലാം കാര്യങ്ങളെല്ലാം സാധിച്ചതിന് ഒരാൾ 2 ആളല്ല, ഒത്തിരി ആൾക്കാർ വന്നിട്ട് ഫുഡെല്ലാം ഇവിടെ കൊടുക്കാറുണ്ട്, നേർച്ച കൊടുക്കാറുണ്ട് അവർക്ക് കാര്യം സാധിച്ചത്. ഞങ്ങൾക്ക് കുറെ അനുഭവം. ഞങ്ങൾ പ്രാർത്ഥിച്ചാല് എന്ത് കാര്യം പ്രാർത്ഥിച്ചാലും നടക്കാറുണ്ട്. ഞാൻ ഇതിലേക്ക് കൂടി പോയെന്നാലും ഞങ്ങൾക്കൊന്നും ആവൂല. മുറ്റത്തെ കൂടി പോയിട്ടുണ്ട്, വീടിന്റെ മുറ്റത്തെ കൂടി ഒന്നും ആവട്ടില്ല ഇതുവരെ. ഓക്കെ, അപ്പൊ എല്ലാവർക്കും വളരെ പെരുന്നാളിന്റെ ആശംസകൾ നേർന്നുകൊണ്ട് ഞാനത് വൈൻഡപ്പ് ചെയ്യുന്നു. ഓക്കെ, റോബിൻ ചേട്ടാ, നമ്മുടെ ഈ വനച്ചെന്നപ്പ എന്ന് പറഞ്ഞാൽ പോൾ അർമോട് പുണ്യാളന്റെ കൃപകളായിട്ടാണ് ഇപ്പൊ നമ്മൾ ഇത്രയൊക്കെ കാര്യങ്ങൾ നടത്തിയത്. അപ്പൊ ഇതിന് പുറകില് നിങ്ങൾക്ക് എന്താണിത് ഈ വനച്ചെന്നപ്പനുള്ള ഗുണങ്ങൾ കിട്ടി അല്ലെങ്കിൽ അനുഗ്രഹം കിട്ടി? എന്താണ്? നമുക്ക് കുറെ അനുഗ്രഹങ്ങൾ കിട്ടിയിട്ടുണ്ട്. എന്ന് പറഞ്ഞാല് നമ്മള് എങ്ങനെ പ്രാർത്ഥിക്കോ അങ്ങനെ നമുക്ക് നമ്മൾ ഏത് കാര്യങ്ങള് ദൈവത്തിന്റെ അടുത്ത് വെച്ചിട്ട് ഞങ്ങൾ പ്രാർത്ഥിക്കും, അത് ഞങ്ങൾക്ക് സക്സസ് ആയിട്ടുണ്ട്. എന്താണ് നിങ്ങൾക്ക് സക്സസ് ആയ ഒരു കാര്യം? ഇത് ഈ മോളുടെ പഠിത്തത്തില് പഠിത്തത്തിന് വേണ്ടിയിട്ട് വേറെ മറ്റുള്ള കാര്യങ്ങളൊക്കെ ഞങ്ങള് പുറത്തെല്ലാം ടിമ്പർ പണിക്ക് അതിനെല്ലാം പോകും. അപ്പോൾ ഞാനെല്ലാം പ്രാർത്ഥിച്ചിട്ട് പോകുമ്പോൾ റെഡിയാവും. ഓക്കെ, അത്ര തന്നെ, വേറെ ഒന്നും പറയണ്ടോ? അല്ല, പിന്നെ നമ്മളെ കൂട്ടുകാർമാർക്കെല്ലാം ഇതായിട്ടുണ്ട്. അത്ര തന്നെ. ഇനി എന്തെങ്കിലും പറയാനുണ്ടോ? കുഞ്ഞാളുടെ ഇത്രേ ഉള്ളു. ഓക്കെ പറ്റാട്ടാ, ശരി. ಗೀತೆ ಹಾಡುವ
ಕಷ್ಟ ಬಾಧೆಗಳಿಗೆ ಕ್ರೈಸ್ತ ಧರ್ಮ ತತ್ವ ಪಾಲಿಸಿ ಅನ್ಯ ಜನಕ್ಕೆ ಸತ್ಯ ಬೋಧಿಸಿ ಕ್ರೈಸ್ತ ಹಾದಿಯಲ್ಲಿ ಸಾಗುತ್ತ ಎಲ್ಲ ಕಷ್ಟ ಬಾಧೆಗಳಿಗೆ ನಮ್ಮ ದಿನದ ಶ್ರಮ ಮಾಡಿಸಿರಿ ಬರುವ ಎಲ್ಲ ಕಷ್ಟ ಕಳೆಯಿರಿ ಕ್ರಿಸ್ತ ಪ್ರೀತಿಯನ್ನು ಕಲಿಸಿರಿ ಬನ್ನಿ ಎಲ್ಲ ಗೀತೆ ಹಾಡುವ ನಮ್ಮ ಸಂತರನ್ನು ಹೊಗಳುವ ಬನ್ನಿ ಎಲ್ಲ ಗೀತೆ ಹಾಡುವ ನಮ್ಮ ಸಂತರನ್ನು ಹೊಗಳುವ ಸಂತವನ ಚಿನ್ನಪ್ಪರು ನಮ್ಮಯ ಬಾಲಕರು ಪ್ರಭುವಿನಲ್ಲಿ ನಮಗಾಗಿ ಪ್ರಾರ್ಥಿಸುವರು ನಮ್ಮ ನೋವು ನಲಿವಿನಲ್ಲಿ ಜೊತೆಗೆ ಇರುವರು ಬನ್ನಿ ಎಲ್ಲ ಹಾಡುವ ಅವರ ಕೀರ್ತಿಯ ಅವರ ರೀತಿ ಸಾರುವ ಕ್ರಿಸ್ತ ಪ್ರೀತಿಯ ಬನ್ನಿ ಎಲ್ಲ ಗೀತೆ ಹಾಡುವ ನಮ್ಮ ಸಂತರನ್ನು ಹೊಗಳುವ ಬನ್ನಿ ಎಲ್ಲ ಗೀತೆ ಹಾಡುವ ನಮ್ಮ ಸಂತರನ್ನು ಹೊಗಳುವ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪ್ರಭು ನಿಮ್ಮೊಡನೆಯಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಆಮೆನ್. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.